ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದೇಶದ ಅತ್ಯುನ್ನತ ಪ್ರಧಾನಿ ಹುದ್ದೆಗೇರಿದ್ರು ದೇವೇಗೌಡರ ಕುಟುಂಬ ತವರು ಮಣ್ಣಿನ ಮೇಲಿನ ಮಮಕಾರವನ್ನ ಮಾತ್ರ ಎಂದಿಗೂ ಬಿಟ್ಟಿಲ್ಲ. ದೊಡ್ಡಗೌಡರಿಗೆ ರಾಜಕೀಯ ಶಕ್ತಿಯಾಗಿದ್ದ ಚೆನ್ನಮ್ಮ ವಿಧಿವಶರಾಗಿ ನಾಳೆ ಮಣ್ಣಲ್ಲಿ ಮಣ್ಣಾಗ್ತಿದ್ದಾರೆ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲೇ ಸ್ವರ್ಗಸ್ಥರಾಗ್ತಿದ್ದಾರೆ. ಅಷ್ಟಕ್ಕೂ ದೈವ ಸನ್ನಿಧಿಯಲ್ಲೇ ಅಂತ್ಯಕ್ರಿಯೆ ಮಾಡ್ತಿರೋದ್ಯಾಕೆ ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಎಡಗಡೆ ಶಿವನ ದೇಗುಲ, ಬಲಗಡೆ ರಂಗನಾಥ ಸ್ವಾಮಿ ಬೆಟ್ಟ. ದೈವ ಸನ್ನಿಧಿ ಬಳಿಯೇ ಸ್ವರ್ಗ ಸೇರಲಿದ್ದಾರೆ ದೊಡ್ಡಗೌಡರ ಚಿನ್ನಮ್ಮ. ದೇಶದ ಅತ್ಯುನ್ನತ ಪ್ರಧಾನಿ ಹುದ್ದೆಯನ್ನೇ ಅಲಂಕರಿಸಿದ್ರು ತವರು ಮಣ್ಣಿನ ಮೇಲಿನ ಮಮಕಾರವನ್ನ ಮಾತ್ರ ದೊಡ್ಡಗೌಡರ ಕುಟುಂಬ ಎಂದಿಗೂ ಬಿಟ್ಟಿಲ್ಲ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಯಶಸ್ಸಿನ ಹಿಂದಿನ ಶಕ್ತಿಯಾಗಿದ್ದ, ಇಡೀ ಗೌಡರ ಕುಟುಂಬದ ಆಧಾರ ಸ್ತಂಭವಾಗಿದ್ದ ಮಾತೃಶ್ರೀ ಚೆನ್ನಮ್ಮ ಅವರು ಇಹಲೋಕ ತ್ಯಜಿಸಿದ್ದು, ಅವರ ಅಂತ್ಯಕ್ರಿಯೆಯನ್ನ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲೇ ನೆರವೇರಿಸಲು ಸಕಲ ತಯಾರಿಗಳನ್ನ ಮಾಡಲಾಗ್ತಿದೆ. ಅರಮನೆಯಂತ ವೈಭೋಗವೆದ್ದರೂ ಚೆನ್ನಮ್ಮನಿಗೆ ಹುಟ್ಟೂರೇ ಸ್ವರ್ಗ. ಆರಾಧ್ಯ ದೈವದ ಮಡಿಲಿನಲ್ಲೇ ಮಣ್ಣಾಗಲಿರೋ ಅನ್ನಪೂರ್ಣೇಶ್ವರಿ. ಅರಮನೆಯಂತಹ ವೈಭೋಗವೆದ್ದರೂ ತಮ್ಮ ಹುಟ್ಟೂರು, ತಮ್ಮ ಆರಾಧ್ಯ ದೈವದ ಮಡಿಲಿನಲ್ಲಿ ಮಣ್ಣಾಗಬೇಕು ಎನ್ನುವುದು ಸ್ವತಃ ಚೆನ್ನಮ್ಮನವರ ಕೊನೆಯ ಆಸೆಯಾಗಿತ್ತು. ದೊಡ್ಡಗೌಡರ ರಾಜಕೀಯ ಏಳು ಬೀಳುಗಳಿಗೆ ಶಕ್ತಿಯಾಗಿದ್ದ ಆ ತಾಯಿ ರಂಗನಾಥ ಸ್ವಾಮಿ ಬೆಟ್ಟದ ಪವಿತ್ರ ಭೂಮಿಯನ್ನೇ ಆರಿಸಿಕೊಂಡಿದ್ದಾರೆ. ತಮ್ಮ ಜೀವಿತಾವಧಿಯಲ್ಲಿ ಚೆನ್ನಮ್ಮನವರು ಮಾವಿನಕೆರೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಅಪಾರ ಭಕ್ತಿ ಹೊಂದಿದ್ರು. ಯಾವುದೇ ಶುಭ ಕಾರ್ಯ ಅಥವಾ ಕಷ್ಟದ ಸಮಯದಲ್ಲಿ ಅವರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದರು. ಹೀಗೆ ಪ್ರತಿ ವರ್ಷ ಆರಿಸಿ ಅರ್ಕೆಯನ್ನು ಕಟ್ಟಂಥ ಒಂದು ಪುಣ್ಯಕ್ಷೇತ್ರ. ಈ ಕುಟುಂಬ ಇವತ್ತು ಅರದನಹಳ್ಳಿಯಿಂದ ದೆಹಲಿ ತನಕ ಉನ್ನತ ಆಡಳಿತವನ್ನು ನಡೆಸ್ತಕ್ಕಂಥದ್ದಕ್ಕೆ ತಪೋಭೂಮಿ ಅವ್ರಿಗೆ ಆಶೀರ್ವಾದವನ್ನು ನೀಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಕುಟುಂಬ ವರ್ಗ ದೇವೇಗೌಡರು, ಕುಮಾರಣ್ಣ, ರೇವಣ್ಣವರು ಸಂಕಲ್ಪವನ್ನು ಮಾಡಿ ಇಲ್ಲೇ ಅಂತ್ಯಕ್ರಿಯೆಯನ್ನು ರಂಗನಾಥನ ಪಥದಲ್ಲದಲ್ಲೇ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿ, ಅದು ದೈವೇಚ್ಛೆ, ಅವರು ದೈವ ಸ್ವರೂಪಿ. ಆ ಒಂದು ಹಿನ್ನೆಲೆಯಲ್ಲಿ ಈ ಜಾಗ ಅದಕ್ಕೆ ಅವ್ರಿಗೆ ಸೂಕ್ತವಾಗಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನು ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ಈ ಸ್ಥಳವು ದೇವೇಗೌಡರು ಹುಟ್ಟಿ ಬೆಳೆದ ಹರದನಹಳ್ಳಿ ಹಾಗೂ ಚೆನ್ನಮ್ಮನವರ ತವರಿಗೆ ಅತ್ಯಂತ ಸಮೀಪದಲ್ಲಿದೆ. ಈ ಬೆಟ್ಟದ ತಪ್ಪಲು ಗೌಡರ ಕುಟುಂಬದ ಭಾವನಾತ್ಮಕ ಏಳಿಗೆಗೆ ಸಾಕ್ಷಿಯಾದ ಜಾಗ. ಅದಕ್ಕಾಗಿಯೇ ಇಡೀ ಕುಟುಂಬ ಸಮ್ಮತಿಸಿ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ರಂಗನಾಥ ಸ್ವಾಮಿ ಬೆಟ್ಟದ ಪವಿತ್ರ ತಪ್ಪಲಿನಲ್ಲೇ ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆ ನಡೆಸಿದೆ. ನಮ್ಮತ್ತೆ ತುಂಬಾ ಶಿವಭಕ್ತರು. ಅಲ್ಲಿ ಎಡಗಡೆಗೆ ನೋಡಿದ್ರೆ ನಮ್ದು ಶಿವನ ದೇವಸ್ಥಾನ, ನಮ್ಮ ಕುಲುದು ದೇವರು, ಆ ದೇವಸ್ಥಾನ ಮಂದೇವ್ರದ್ದು. ಬಲಗಡೆಗೆ ರಂಗನಾಥ, ಅದು ನಮ್ಮಮ್ಮ, ನಾವು ನಮ್ಮ ಕುಟುಂಬದಲ್ಲಿ ನಾವೆಲ್ಲ ನಡ್ಕೋತೀವಿ. ಆ ದೇವರಿಗೆ ತುಂಬ ನಡ್ಕೋತೀವಿ. ಶ್ರಾವಣ ಮಾಸದಲ್ಲಂತೂ ಒಂದು ಜಾತ್ರೆ ಮಾಡಿದಂಗೆ ಆಗುತ್ತೆ, ಅಷ್ಟು ಎಲ್ಲ ನಡೆಯುತ್ತೆ. ತುಂಬ ಶಕ್ತಿ ಇದೆ, ಪವರ್ಫುಲ್ ಟೆಂಪಲು. ಹಾಗಾಗಿ ಏನೋ ಅಲ್ಲಿ ಮನೆಯಲ್ಲಿ ನಮ್ಮ ಮಾವನವರು ಮತ್ತು ಇವರು ಹೆಣ್ಮಕ್ಳು 4 ಜನ, ಅವ್ರಿಗೆಲ್ಲ ಏನೋ ಡಿಸೈಡ್ ಮಾಡಿಕೊಂಡು, ನಾವು ಯಾರೂ ಮಾತಾಡೋದಿಲ್ಲ ಅದ್ರ ಬಗ್ಗೆ. ಅವರು ಡಿಸೈಡ್ ಮಾಡಿದ್ದಾರೆ. ಡಿಸೈಡ್ ಮಾಡಿದ್ಮೇಲೆ ನಮ್ಮದು ಯಾರ್ದು. ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನಗಳಿಗೆ ಅಗತ್ಯ ಸಿದ್ಧತೆಗಳು ಭರದಿಂದ ಸಾಗ್ತಿವೆ. ಸ್ಥಳದಲ್ಲಿ ಮೂಲ ಸೌಕರ್ಯ, ಭದ್ರತೆ, ವಾಹನ ನಿಲುಗಡೆ ಹಾಗೂ ಸಾರ್ವಜನಿಕರ ವ್ಯವಸ್ಥೆ ಸೇರಿದಂತೆ ವಿವಿಧ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ವಿಧಿವಿಧಾನಗಳು ನೆರವೇರಲಿದ್ದು, ದೇವೇಗೌಡರ ಧರ್ಮಪತ್ನಿಯನ್ನ ಸರ್ಕಾರಿ ಗೌರವಗಳೊಂದಿಗೆ ಗೌರವಯುತವಾಗಿ ಅಂತ್ಯಕ್ರಿಯೆ ನೆರವೇರಲಿದೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.